ದರ್ಶನ್ ನಮ್ಮ ಬಗ್ಗೆ ಬರ್ರಿ ಅಂತ ನಾವು ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳಿಲ್ಲ. ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ಚೆನ್ನಾಗಿದ್ದೀಯಾ? ಮುದ್ದೆ ಉಪ್ಸಾರು ಚೆನ್ನಾಗಿ ಮಿಗಿತ್ತೆ ಬಿಡು. ತೋಟ ದೂರ ನಮ್ಮ ಸಂಕಟ ನಮಗಿದೆ. ಆದ್ರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದ್ರು ನಾವೇನು ಇಲ್ಲ ಅನ್ನೋ ಭಾವನೆ ಅಂದ್ರೆ ಸಹಜವಾಗಿ ಹೇಳಿರೋ ಮಾತು. ಆದ್ರೆ ಒಳಗ್ ಕರ್ಕೊಳ್ತೀಯೋ ಹೊರಗಡೆ ಕಳಿಸ್ಬಿಡ್ತೀಯೋ ನೀನೇ ಡಿಸೈಡ್ ಮಾಡಮ್ಮ. ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡ್ಲಿಕ್ಕಾಗ್ಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ಅಲ್ಲ, ಈ ವಯ್ಯ ಗಾಬೆ ಕೊಡ್ಬಂದ, ಆ ವಯ್ಯ ಮಚ್ಚಿಡ್ಕೊಂಬತ್ತವನೆ, ಏನ್ ಕತೆ? ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತವಿನ ಅವ್ರಿಗೇನು ಗೊತ್ತು? ಅಪ್ಪನ್ ಗುಟ್ಟಿದ್ ಮಾತಾಡ್ದೆ ಕಡೆಯ. ನಾನು ನನ್ನ ಮಗ ಎಷ್ಟು ಒದ್ದಾಡಿದ್ದಾನೆ ಕಿತ್ತಾಡಿದ್ದಾನೆ ಅನ್ನೋದು ನನಗೆ ಗೊತ್ತು. ಅದರಿಂದ ಅವ್ರ ಜೊತೆ ಯಾವುದೇ ರೀತಿ ಆಗಲಿ ನಾನು ಸಂಪರ್ಕದಲ್ಲಿ ಕಾಂಪ್ರಮೈಸ್ ಪ್ರಶ್ನೆನೇ ಇಲ್ಲ. ದುರಾತ್ಮ ಮಾಡೋದನ್ನೆಲ್ಲ ನೀನು ನಿಮ್ಮ ಅಪ್ಪ ಮಾಡ್ಬಿಟ್ಟು ಇವತ್ತು ನಮ್ಮ ಅಣ್ಣನ ವಂಶದ ಮೇಲೆ ಹೊಲ್ಲು ಬಸಿತಾ ಇದ್ಯಾನು. ನಿಂಗೆ ಒಳ್ಳೆದಾಗಲ್ಲ. ಕಾನೂನು ಹೋರಾಟ ನಡೀತಿ, ಕಾನೂನು ಹೋರಾಟ ನಡೀತಿದೆ, ಕಾನೂನು ಪ್ರಕಾರ ನಡೀತಿದೆ. ಕೋರ್ಟ್ ಇದೆ, ನ್ಯಾಯ ಇದೆ, ಪೊಲೀಸರು ಇದ್ದಾರೆ, ಸರ್ಕಾರ ಇದೆ. ಏನ್ ಸರ್ ತಲೆ ನಿಮ್ದು? ಈ ತಲೆ ವಿಶ್ವೇಶ್ವರ ಎಂದು, ಈ ಹೈಟ್ CV ರಾಮಂದು ಅಂತ ಇಡೀ ಊರಿಗೆ ಗೊತ್ತು. ಸರ್ಕಾರ ಇಲ್ಲಿವರೆಗೂ ನಮಗೆ ನ್ಯಾಯಯುತವಾಗಿ ಧರಿಸ್ಕೊಟ್ಟಿದೆ, ಮುಂದೇನೂ ತೋರಿಸ್ಕೊಡ್ತೈತೆ. ನ್ಯಾಯಾಲಯನೂ ಕೂಡ ಇಲ್ಲಿವರೆಗೂ ಏನು ನಡೆದಿದೆ ಅದು ನಮ್ಮ ತೃಪ್ತಿ ಇದೆ. ಅವಳನ್ನ ನಾನು ಕಂಡು ನನ್ನ ಕಷ್ಟ ಸುಖನೆಲ್ಲ ಹೇಳ್ಕೊಂಡು ಗೊಳೋ ಅಂತ ಅಳನ ಅಂತ ಇಲ್ಲಿಗೆ ಬಂದ್ರೆ ನನ್ನೇ ತಮಾಷೆ ಮಾಡ್ತೀಯಾ? ನ್ಯಾಯಕ್ಕೆ ಹೋರಾಡ್ತೇವೇನಾ ಯಾವುದೇ ರೀತಿಯಿಂದ ನಾವು ಯಾವುದೇ ರೀತಿಯಿಂದ ಇನ್ನೊಬ್ಬರಿಗಾಗಲಿ ಯಾರಿಗಾಗಲಿ ನಮಗೇನು ಸಂಬಂಧ ಇಲ್ಲದ ವಿಚಾರ. ಅದು ನನಗೇನು ತುಂಬಾ ಇಷ್ಟ ಆಯ್ತು ಕಾನ್ಸೆಪ್ಟ್. ಅಲ್ಲ ಲಾಲಿಪಾಪ್ ಇಷ್ಟು ನನ್ನ ಅಭಿಪ್ರಾಯ. ನಾವು ನ್ಯಾಯನೇ ಬಯಸೋದು. ನಾವು ನಮ್ಮ ಮಗನಿಗೆ ಆದ ಅನ್ಯಾಯಕ್ಕೆ ನಾವು ನ್ಯಾಯದ ಮೊರೆ ಹೋಗಿದ್ದೆವು. ಇವತ್ತಿನ ದಿವಸದಲ್ಲೂ ನಿನ್ನೂ ತೋರಿದ್ದಿರಲ್ಲಯ್ಯ. ಅದಕ್ಕೆ ಕಡೆಯ ನಮ್ಮ ದೇಶದಲ್ಲಿ ಬೆಳೆ ಚೆನ್ನಾಗಿ ಆಗ್ತಾ ಇರೋದು. ಹೋಗಿದ್ದೆ, ಸರ್ಕಾರ ಹೋಗಿದ್ದೆ, ನ್ಯಾಯ ಸಿಗೋತ್ತಂತ ನನ್ನ ಭರವಸೆ ಇದೆ. ಅವ್ರಿಗೆ ಕಠಿಣ ಶಿಕ್ಷೆ ಯಾರೇ ಆಗಿರಲಿ, ನಮ್ಗೆ ಯಾರು ಅಂತದಲ್ಲ, ಅವ್ರಿಗೆ ಶಿಕ್ಷೆ ಆಗಬೇಕು. ಲೋಫರ್ ನನ್ನ ಮಕ್ಕಳ ನೀವಿಬ್ರು ಹಿಂಗೆ ಡೌಗಳು ಮಾಡ್ತಾ ಇದ್ರೆ ಗ್ರೈಂಡಿಂಗ್ ಮಿಷಿನ್ಗೆ ಹಾಕಿ ರುಬ್ಬಿಡ್ತೀನಿ. ಅಲ್ಲ, ದರ್ಶನ್ ನಮ್ಮ ಬಗ್ಗೆ ಬರ್ರಿ ಅಂತ ನಾವು ಅನ್ನೋ ಅಭಿಪ್ರಾಯದಲ್ಲಿ ನಾನು ಹೇಳಿಲ್ಲ. ನಾನು ಅವ್ರ ಹತ್ರ ಯಾವ ರೀತಿ ಕಾಂಪ್ರಮೈಸ್ ಅನ್ನೋದು ಸಾಧ್ಯನೇ ಇಲ್ಲದ ಮಾತು. ನಮ್ಮ ಸಂಕಟ ನಮಗಿದೆ. ಆದ್ರೆ ನಾವೊಂದು ವಿಶಾಲ ಭಾವನೆಯಿಂದ ಯಾರು ಬಂದ್ರು ನಾವೇನು ಇಲ್ಲ ಅನ್ನೋ ಭಾವನೆ ಅಂದ್ರೆ ಸಹಜವಾಗಿ ಹೇಳಿರೋ ಮಾತು. ಆದ್ರೆ ನಮ್ಮ ರಮಣ ಮೂರ್ತಿ ಅವ್ರನ್ನ ಏನ್ ತಿಳ್ಕೊಂಡಿದ್ಯಾ? ಇವರ ಮನಸ್ಸು ಮೌಂಟ್ ಎವರೆಸ್ಟ್ ಗಿಂತ ದೊಡ್ಡದು ಕಡು. ವೈಯಕ್ತಿಕವಾಗಿ ನಾನು ಅವ್ರನ್ನ ಭೇಟಿ ಮಾಡಲಿಕ್ಕೆ, ಅವ್ರ ಜೊತೆ ಮಾತಾಡ್ಲಿಕ್ಕಾಗಲಿ, ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ಹೇಳೇ ಇಲ್ಲ. ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಅವ್ರು ಯಾವಾಗಲೂ ನಮಗೆ ತೊಂದರೆ ಕೊಟ್ಟರಿಂದ ನನ್ನ ಮಗನ ನೋವಿನ ಸಂಕಟ ನನಗೆ ಗೊತ್ತವಿನ ಅವ್ರಿಗೇನು ಗೊತ್ತು? ಪೇಟೆಗೆ ಹೋಗ್ತಂದು ಫುಟ್ಪಾತ್ ಅಲ್ಲಿ ಮಾರಿ ಫ್ಯಾಮಿಲಿ ಲಡ್ಸಕ್ಕೆ ವಿದ್ಯೆ ಏನು ಬದನೆಕಾಯಿ ವ್ಯಾಪಾರ ಕೆಟ್ಟೋಯ್ತೆ. ದಾಕ್ಷಿ ಕಾಮಿಡಿಗಳು ತಂದು ಸಂಸ್ಕಾರ ಬೇಕು, ಸಂಸ್ಕಾರ. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.